ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಕಿಚನ್ನೆಲ್ಲ ತೋರಿಸ್ತಾ ಇದ್ದಾಳೆ ಅನ್ಕೊಂತಿದ್ದೀರಾ? ಕಿಚನ್ ಟೂರ್ ಅಂತೂ ಅಲ್ಲ, ಇದು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಊರಲ್ಲಿ ಹಬ್ಬ ಇದೆ, ಅಂದರೆ ನಾಟಕ ಎಲ್ಲ ಮಾಡ್ತಾರೆ. ಹಾಗಾಗಿ ಕಿಚನ್ನ ಕ್ಲೀನ್ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಇವತ್ತು ಅಂತ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ, ಹಾಗೆ ಶೇರ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋಗೆ ಎಂಟರ್ ಆಗೋಣ. ಇದೇ ನನ್ನ ಕಿಚನ್. ಬೆಳಗ್ಗೆಯಿಂದ ಕ್ಲೀನ್ ಮಾಡೋಣ ಅಂತ ಹಾಗೆ ಎಷ್ಟು ಗಲೀಜಾಗುತ್ತೋ ಆಗ್ಬಿಡ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ನೋಡಿ ಇಷ್ಟೆಲ್ಲ ಗಲೀಜಾಗಿತ್ತು. ಹಾಗೂ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ಅಡೆತಡೆಗಳಿತ್ತು ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಆದರೂ ಸ್ವಲ್ಪ ಹೊತ್ತು ಟೈಮ್ ಹೋಗಲಿ ಅಂತ ಕಾಯ್ದು ಆಮೇಲೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನನ್ನ ಸ್ಮಾಲ್ ಕಿಚನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಜಾಸ್ತಿ ಸ್ಪೇಸೆಲ್ಲ ಅಷ್ಟೊಂಥರ ಯಾವುದೂ ಇಲ್ಲ ಇದರಲ್ಲಿ. ತುಂಬ 2 ಶೆಲ್ಫ್ ಇದೆ ಲೆಫ್ಟ್ ಸೈಡಲ್ಲಿ, ಒಂದು ಫ್ರಂಟಲ್ಲಿ ಒಂದು ಶೆಲ್ಫ್ ಇದೆ, ಅಲ್ಲಿ ನಾನು ಗ್ಯಾಸ್ನ ಇಟ್ಕೊಂಡಿದ್ದೀನಿ. ಮೊದಲಿಗೆ ಏನೇನು ಎತ್ತಿಡಬೇಕು ಅದನ್ನೆಲ್ಲ ಎತ್ತಿಟ್ಟು ಎಲ್ಲದ್ರ ಮೇಲೂ ಮುಚ್ಚಿಟ್ಬಿಟ್ಟು ಆಮೇಲೆ ಧೂಳೆಲ್ಲನೂ ಹೊಡ್ಕೊಂಡೆ. ಹೊಡ್ಕೊತಿದ್ದಾಗೇ ಮೊದಲು ಮೇಲ್ಗಡೆ ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಮೊದಲು ಇರೋ ಪಾತ್ರೆ ಎಲ್ಲ ಕೆಳಗಡೆ ಇಳಿಸಿ ಮೊದಲು ಆ ಶೀಟ್ನ ತೆಗಿಬೇಕಿತ್ತು. ಆ ಶೀಟ್ಗೋಸ್ಕರ ಅವೆಲ್ಲನೂ ತೆಗ್ದೆ. ಶೀಟ್ ಹಾಕೋದ್ರಿಂದ ಇವಾಗ ಅಷ್ಟು ರಿಸ್ಕ್ ಏನು ಆಗ್ತಾಯಿಲ್ಲ ನನಗೆ. ಶೀಟ್ನೆಲ್ಲ ತೆಗಿತೀನಿ ಪ್ರತಿ ಸಲನೂ. ಹಳೆ ವೀಡಿಯೋನ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವ ಶೀಟ್ನ ಬಳಸ್ತಾ ಇದ್ದೀನಿ ಅಂತ. ಇದ್ರೂ ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ನಾಮಕರಣದಲ್ಲಿ ಅಂದರೆ ಊಟಕ್ಕೆಲ್ಲ ಬಳಸ್ಬೇಕಾದ್ರೆ ಹಾಕ್ತಾರಲ್ಲ ಟೇಬಲ್ ಮೇಲೆ ರ್ಯಾಪರು, ಅದನ್ನು ನಾನು ಇಲ್ಲಿ ಶೆಲ್ಫ್ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಮಿಕ್ಕಿತ್ತು, ಇನ್ನೂ 2 ರೋಲ್ ಇದೆ. ಹಾಗಾಗಿ ಈ ಥರನಾರು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೆಲ್ಫ್ ಮೇಲೆ ಹಾಕೋದ್ರಿಂದ ಅಷ್ಟೊಂಥರ ಗಲೀಜೇನು ಆಗಿರಲ್ಲ ಶೆಲ್ಫ್ ಮೇಲೆ. ಪ್ರತಿ ಸಲ ಪೇಪರ್ ಮೇಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಅಷ್ಟು ಗಲೀಜಾಗಿರಲ್ಲ. ಆದ್ರೂ ಒಂದು ಸಲ ಪರ್ಕೆಯಿಂದ ಗುಡಿಸ್ಬಿಟ್ಟು ಎಲ್ಲನೂ ಧೂಳು ಹೊಡೆದಿದ್ನಲ್ಲ, ಹಾಗಾಗಿ ಇನ್ನೂ ಧೂಳು ಬಿದ್ದಿರುತ್ತೆ ಅಂದ್ಬಿಟ್ಟು ಎಲ್ಲ ಒಂದು ಸಲ ಗುಡಿಸ್ಕೊಂಡು ಆಮೇಲೆ ಮೊದಲು ನೀರು ಬಟ್ಟೆಯಿಂದ ಒಂದು ಸಲ ಒರೆಸ್ಕೊಂಡು ಆಮೇಲೆ ಒಣಗಿದ ಬಟ್ಟೆಯಿಂದ ಇನ್ನೊಂದು ಸಲ ಒರೆಸ್ಕೊಂಡೆ. ಪೇಪರ್ ಆಗೋದ್ರಿಂದ ಯಾವುದೇ ಥರ ಪಾತ್ರೆ ಇಟ್ಟರು ಅಲ್ಲಿ ಎಣ್ಣೆದು ಜಿಡ್ಡು ಆ ಥರ ಯಾವುದೂ ಇರೋದಿಲ್ಲ. ಹಾಗಾಗಿ ಈಸಿಯಾಗಿ ಒರೆಸ್ಕೋಬೋದು. ಪೇಪರ್ ಹಾಕೋಕೆ ರೂಢಿ ಆದಾಗಿಂದ ನನಗೆ ಫುಲ್ಲು ಶೆಲ್ಫ್ ಕ್ಲೀನ್ ಮಾಡೋದೆಲ್ಲ ಫುಲ್ ಈಸಿ ಅನಿಸುತ್ತೆ. ನೋಡ್ತಾ ಇರ್ಬೋದು ಒಂದು ಸಲ ಒರೆಸ್ತಿದ್ದಾಗೇ ಎಷ್ಟು ಕ್ಲೀನ್ ಆಗ್ತಾಯಿದೆ ಅಂತ. ಇದು ಕಡಪ ಕಲ್ಲಿದು, ಯಾವುದೇ ಥರ ಟೈಲ್ಸ್ ಎಲ್ಲ ಹಾಕಿಸ್ಕೊಂಡಿಲ್ಲ. ಕಾಟನ್ ಬಟ್ಟೆಯಿಂದ ಒಂದು ಸಲ ಒರೆಸ್ಕೊಂಡ್ರೆ ಫುಲ್ ಎಲ್ಲ ಡ್ರೈ ಆಗಿಬಿಡುತ್ತೆ. ನೀರು ಫಸ್ಟ್ ಒರೆಸಿದ್ದೆಲ್ಲನೂ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಫುಲ್ ಒರೆಸ್ಕೊಂಡು ನೆಕ್ಸ್ಟು ರೋಲರ್ನ ಹಾಕ್ಕೊಂಡು ನಾನು ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಆಮೇಲೆ ಕಟ್ ಮಾಡಿಕೊಂಡೆ. ಅದು ಪೂರ್ತಿ ಕಟ್ ಮಾಡಿ ಇನ್ನು ಸೈಡ್ ಮಿಕ್ಕಿರುತ್ತಲ್ಲ ಅದನ್ನೇನು ವೇಸ್ಟ್ ಮಾಡಲಿಲ್ಲ. ಅದನ್ನು ನಾನು ತಟ್ಟೆ ಸ್ಟ್ಯಾಂಡಲ್ಲೇ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ ಅದಕ್ಕೆಲ್ಲ ರಾಪರಾಗಿ ಯೂಸ್ ಮಾಡಿಕೊಂಡೆ. ಆ ರೋಲರ್ನ ಹಾಕೋದು ಸ್ವಲ್ಪ ಕಷ್ಟ ಅಷ್ಟೇ. ಯಾಕೆಂದರೆ ಸ್ವಲ್ಪ ಮುಟ್ಟಿದ್ರೂ ಅದು ಹರಿದೋಗ್ಬಿಡುತ್ತೆ. ಅದು ಅಷ್ಟು ಸ್ಮೂತಾಗಿರುತ್ತೆ ಅದು ಪೇಪರು. ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಹಾಕಬೇಕು. ಅದರಲ್ಲೂ ರೋಲ್ ಆಗಿರೋದ್ರಿಂದ ಅದು ಉಳ್ಕೊಂಡು ಬರ್ತಾನೆ ಇರುತ್ತೆ ವಾಪಸ್ಸು. ನನಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ಶೆಲ್ಫಲ್ಲೇ ಮೆಜರ್ಮೆಂಟ್ ಮಾಡಿಕೊಂಡೆ. ಯಾಕೆಂದರೆ ಅದು ಹರಿದೋಗುತ್ತಲ್ಲ, ಹಾಗಾಗಿ ಬೇಗ ಅದರಲ್ಲೇ ಮಾಡಿಕೊಂಡು ನೋಡಿ ಆಗೂ ರೋಲರ್ ಅದೇ ಬರ್ತಾಯಿದೆ. ಆಮೇಲೆ ಮತ್ತೆ ಅದನ್ನು ಒಂದು ಶೇಪಿಗೆ ಹಾಕಿ ಕರೆಕ್ಟಾಗಿ ರಿವರ್ಸ್ ಹಾಕಿದ್ರೆ ಅವಾಗ ಅದು ಒಂದು ಶೇಪಲ್ಲಿ ಕೂತ್ಕೊಳ್ಳುತ್ತೆ. ನೀವು ಹಾಗೆ ಯಾವ ಥರ ಹಾಕಿರ್ತೀರೋ ಅದೇ ರೀತಿ ಬಿಟ್ಬಿಟ್ರೆ ಮತ್ತೆ ಅದು ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಉಲ್ಟಾ ಹಾಕ್ಕೊಳ್ಳಿ, ಆವಾಗ ಯಾವುದೇ ಥರ ತೊಂದರೆ ಆಗೋಲ್ಲ. ಫುಲ್ ಸ್ಟಾರ್ಟಿಂಗ್ ಹಿಡ್ದು ಎಡ್ಜ್ವರೆಗೂ ಕರೆಕ್ಟಾಗಿ ಆಗೋವಷ್ಟು ಮಾತ್ರ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಎತ್ತಿಟ್ಟಿದ್ದೀನಿ. ಇನ್ನು ಸೈಡ್ ಕಟ್ ಮಾಡ್ಕೊಂಡಿರೋದನ್ನ ತಟ್ಟೆ ಸ್ಟ್ಯಾಂಡ್ಗೆ ಹಾಕೋತೀನಿ. ಹಾಗೆ ಒಂದೊಂದಾಗಿ ಪಾತ್ರೆಗಳ್ನೆಲ್ಲ ಜೋಡಿಸೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಮೋಸ್ಟ್ ಶೆಲ್ಫ್ ಮೇಲೆ ಅಷ್ಟಾಗಿ ಪಾತ್ರೆಗಳ್ನ ಇಟ್ಟಿಲ್ಲ. ಏಕೆಂದರೆ ಹಿಂದೆಗಡೆ ಒಂದು ಮನೇಲಿ ಒಂದು ಹಲ್ಗೆನ ಹೊಡೆದ್ಬಿಟ್ಟು ಅಲ್ಲಿ ಆಲ್ಮೋಸ್ಟ್ ದೊಡ್ಡ ಪಾತ್ರೆಗಳು ಯೂಸ್ ಮಾಡ್ದಲ್ಲಿರೋಂಥ ಚಿಕ್ಕ ಪಾತ್ರೆಗಳು ಎಲ್ಲನೂ ಅದ್ರೊಳಗೆ ತುಂಬಿಟ್ಬಿಟ್ಟಿದ್ದೀನಿ. ಏಕೆಂದರೆ ಇಲ್ಲಿ ಮನೆ ಒಳಗಡೆ ಸ್ಪೇಸ್ ಕಮ್ಮಿ ಅಂತ ಅನ್ನಿಸ್ತಿತ್ತು ನನಗೆ. ಏನಾದರೂ ಒಂದು ಎತ್ತಿಡಬೇಕು ಅಂತಂದ್ರೆ ಜಾಗನೇ ಇರ್ತಿರ್ಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಮಾಮೂಲಿ ಡೈಲಿ ಯೂಸ್ ಮಾಡೋವಂಥವು, ಇದ್ರಲ್ಲೂ ಅಷ್ಟು ಡೈಲಿ ಯೂಸ್ ಮಾಡಲ್ಲ. ಆದರೂ ಸ್ವಲ್ಪ ಮಾತ್ರ ಮಾಡಿಕೊಂಡು ಮಿಕ್ಕಿದೆಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ. 1 ಮಂತ್ ಮುಂಚೆ ಇನ್ನೂ ಬಾಕ್ಸ್ಗಳು ಎಲ್ಲನೂ ತೊಳೆದಿದ್ರಿಂದ ಪಾತ್ರೆ ತಟ್ಟೆ ಸ್ಟ್ಯಾಂಡ್ ಯಾವುದೂ ತೊಳೆಯೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಶಿವರಾತ್ರಿ ಹಬ್ಬದಲ್ಲಿನೂ ತೊಳೆದಿದ್ದೆ, ಹಾಗಾಗಿ ಯಾವುದೂ ತೊಳೆಯಲಿಲ್ಲ. ಸುಮ್ಮನೆ ಧೂಳಾಗಿರುತ್ತಲ್ಲ ಅಂದ್ಬಿಟ್ಟು ಒರೆಸ್ಬಿಟ್ಟು ಇಟ್ಟೆ. ವಾರ ಕ್ಲೀನ್ ಮಾಡ್ತೀವಲ್ಲ ಅವಾಗೆಲ್ಲ ಏನು ತೊಳೆದೇ ಇಡ್ತೀವ ಏನಿಲ್ವಲ್ಲ, ಒರೆಸ್ಬಿಟ್ಟು ಹಾಗೆ ಇಟ್ಟೆ. ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮನೇಲಿರೋ ಅಂಥದ್ದು, ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಎತ್ತಿಟ್ಟೆ ಸಪ್ರೇಟಾಗಿ. ಈ ಒಣಗಿರೋ ಶುಂಠಿನ ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಪೌಡ್ರನ್ನ ಮಾಡಿ ಇಟ್ಕೋಬೇಕು. ಟೀಗೆಲ್ಲ ಬಳಸೋದಕ್ಕಾಗುತ್ತೆ. ಇಲ್ಲ ಟೀ ಪುಡಿ ಜೊತೆಗೇ ಮಿಕ್ಸ್ ಮಾಡಿಟ್ರೂ ಚೆನ್ನಾಗೇ ಇರುತ್ತೆ. ಏಲಕ್ಕಿ ಪುಡಿ ಮತ್ತು ಹಾಗೆ ಟೀ ಪುಡಿನ ಮಿಕ್ಸ್ ಮಾಡಿ ಇಡಬೇಕು. ಫ್ರೀ ಆಗಿದ್ದಾಗ ಈ ಶುಂಠಿನ ಪುಡಿ ಮಾಡಿ ಒಂದಿನ ಟ್ರೈ ಮಾಡ್ತೀನಿ. ಮಿಕ್ಸ್ ಮಾಡಿಬಿಡ್ತೀನಿ ಟೀ ಪುಡಿ ಒಳಗಡೆನೇ ಮಿಕ್ಸ್ ಮಾಡಿಟ್ರೆ ನಾವು ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಅಳತೆ ತಕ್ಕನಾಗಿ ಬರುತ್ತೆ.
ಮೇಲ್ಗಡೆ ಹತ್ತಿದ್ದೆ ಶೆಲ್ಫಿ ಮೇಲೆ. ಹಾಗೂ ನಮ್ಮ ಯಜಮಾನ್ರು ಬಿದ್ದಿದ್ಯಾ ಆಮೇಲೆ ನಿಧಾನಕ್ಕೆ ಒರೆಸ್ಕೊ ಅಂತ ಅಂತಿದ್ರು. ಆದರೂ ಟೈಮ್ ಆಗ್ಬಿಟ್ಟಿತ್ತಲ್ಲ, ಯಾರ್ಯಾರೋ ಬಂದಿದ್ರು ಮನೆಗೆ, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಹಂಗೂ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಲಾಸ್ಟಲ್ಲಿ ರೋಲರಿಂದ ಪೇಪರ್ ಇರಲಿಲ್ಲ, ಹಾಗಾಗಿ ನಿರಂತರ ಬುಕ್ ಕೊಟ್ಟಿದ್ರಲ್ಲ ಅದರಲ್ಲೇನೆ 2 ಶೀಟ್ನ ಹರಿದ್ಬಿಟ್ಟು ಕೆಳಗಡೆ ಸ್ಟ್ಯಾಂಡಿಗೆ ಮಾತ್ರ ಹಾಕ್ಕೊಂಡೆ, ಕೆಳಗಡೆ ಸ್ಟೆಪ್ಗೆ ಲೋಟ ಇಕ್ಕತ್ತಲ್ಲಿ. ಏಕೆಂದರೆ ಅಲ್ಲೊಂದು ಸ್ವಲ್ಪ ಸಾಲ್ಟೇಜ್ ಬಂತು ಅಷ್ಟೇ, ಇನ್ನೆಲ್ಲ ಕಡೆಗೂ ಕರೆಕ್ಟಾಗಿ ಆಯಿತು. ಆಮೇಲೆ ತೊಳೆದಿಟ್ಟಿದ್ದಂಥ ಪಾತ್ರೆಗಳ್ನ ಎಲ್ಲನೂ ಹಾಗೇ ಜೋಡಿಸ್ಕೊಬಿಟ್ಟೆ. ಪ್ರತಿ ಸಲನೂ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟೋ ಪಾತ್ರೆಗಳ್ನೆಲ್ಲ ಎತ್ತಿಟ್ಬಿಡ್ತಿದ್ದೆ. ಈ ಸಲನೇ ಒಂದನ್ನು ನಾನು ಆಚೆ ಎತ್ತಿಡ್ದಲೇ ಇರೋವಷ್ಟು ಮಾತ್ರ ಬಳಸ್ಕೊಂಡು ಜೋಡಿಸಿರೋದು. ಅಂದರೆ ಒಂದೊಂದು ಸಲ ಏನು ಮಾಡ್ಬಿಡ್ತಿದ್ದೆ ಅಂದರೆ ಬೇಕಾಗ್ದಲೇ ಇರೋದು ಎತ್ತಿಡ್ತಿದ್ದೆ, ಬೇಕಾಗಿರೋದನ್ನ ವಾಪಸ್ ತೊಗೊಬಂದು ಜೋಡಿಸಿ ಇಟ್ಕೊತಿದ್ದೆ. ಆದರೆ ಈ ಸಲ ಆ ಥರ ಯಾವುದೂ ಮಾಡಲಿಲ್ಲ. ಎಷ್ಟು ಐಟಮ್ ಇದ್ದಾವೋ ಅಷ್ಟು ಐಟಮ್ನ ಕರೆಕ್ಟಾಗಿ ತೊಳೆದು ಎಲ್ಲ ಕ್ಲೀನಾಗಿ ಜೋಡಿಸಿಟ್ಟೆ. ನಾನು ಆಲ್ಮೋಸ್ಟ್ ಆವಾಗಲೇ ಒಂದು ಸಲ ವೀಡಿಯೋನ ಹಾಕಿದ್ದೆ. ನಾನು ರೆಗ್ಯುಲರಾಗಿ ಯಾರು ನೋಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ವೀಡಿಯೋಗಳ್ನ ಹಾಕಿದ್ದೀನಿ, ಯಾರು ಯಾವಾಗ ಪಾತ್ರೆಗಳ್ನೆಲ್ಲ ತೊಳೆದಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಫುಲ್ ಒಬ್ಬಳೇ ಇರೋದ್ರಿಂದ ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಯಾಕೆಂದರೆ ಮಕ್ಳುಗಳ್ನ ನೋಡಿಕೊಂಡು ಇದನ್ನು ಮಾಡೋದು ಅಂದರೆ ಏನೋ ಒಂಥರ ರಿಸ್ಕ್ ಅನಿಸುತ್ತೆ ನನಗೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಅಂದರೆ ನನ್ನ ಮಕ್ಳು ಅಷ್ಟು ಟಾರ್ಚರ್ ಕೊಡಲ್ಲ, ನಿಮಗೆ ಗೊತ್ತಿರೋ ಥರ. ಆದ್ರೂ ಒಬ್ಬಳೇ ಕೆಲಸ ಮಾಡೋದಕ್ಕೆ ಬೇಜಾರು. ಇವಾಗ ಸ್ಪೀಕರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ, ಹಾಗಾಗಿ ಒಬ್ಬಳೇ ಫೋನಲ್ಲಿ ಸಾಂಗ್ ಹಾಕ್ಕೊಂಡು, ಅದು ಜಾಸ್ತಿ ಸೌಂಡ್ ಬರಲ್ವಲ್ಲ ಫೋನಲ್ಲೆಲ್ಲ, ಹಾಗಾಗಿ ಕೆಲಸ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಏನಿದ್ರೂ ಮನೆ ಕಿತ್ತೋಗೋ ಥರ ಸೌಂಡ್ ಇಕ್ಕೊಂಡು ನಂಗೆ ಕೆಲಸ ಮಾಡಿದ್ರೆ ಅಷ್ಟೇ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಯಾರಾದ್ರೂ ಜೊತೇಲಿ ಇರಬೇಕು, ಅವಾಗ ಕೆಲಸ ಮಾಡೋದಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ ಅವಾಗ. ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅಷ್ಟು. ಎಷ್ಟೇ ಆದರೂ ಐಸ್ ಕ್ರೀಮ್ ಡಬ್ಬ ಯಾವ ಥರ ಡಬ್ಬನೂ ಬಿಡೋಲ್ಲ, ಎಲ್ಲದರಲ್ಲೂ ಏನಾದ್ರು ಒಂದೊಂದನ್ನು ತುಂಬಿಸೇ ಇಟ್ಟಿರ್ತೀವಿ. ಯಾರಾದ್ರು ಅದನ್ನು ಐಸ್ ಕ್ರೀಮ್ ಅಂದ್ಕೊಂಡು ತಗೊಂಡು ತಿನ್ನೋಕೆ ಹೋದಾಗಲೇ ಗೊತ್ತಾಗೋದು, ಓ ಕಾಳು ಕಡ್ಡಿಗಳ್ನ ಹಾಕಿಟ್ಟಿದ್ದಾರೆ ಅಂತವ. ಎಷ್ಟೇ ಬಿಸಿಲಿದ್ರೂ ನಾನು ಪಾನಕ ಮಜ್ಜಿಗೆ ಆ ಥರ ಕುಡಿಯೋದ್ಕಿಂತ ಸ್ವಲ್ಪ ಟೀ ಕುಡಿದ್ರೇ ಮೈಂಡ್ ರಿಲ್ಯಾಕ್ಸ್ ಅನ್ಸೋದು. ಯಾವುದೇ ಥರ ಡಯಟ್ ಡ್ರಿಂಕ್ಸ್ಗಳನ್ನೆಲ್ಲ ತಗೋತಾರಲ್ಲ ಅದೆಲ್ಲದಕ್ಕಿಂತನೂ ಇದೇ ಬೆಸ್ಟು. ಟೀನೇನೆ. ಎಂಥ ಸುಡೋ ಬಿಸಿಲಿದ್ರೂ ಒಂದು ಕಪ್ ಟೀ ಕುಡಿದ್ರೆ ಮೈಂಡ್ ಫುಲ್ ರಿಲೀಫ್ ಆಗುತ್ತೆ. ಅದೇ ಥರ ನಾನು ಗ್ಯಾಸ್ ಒರೆಸ್ಬೇಕಲ್ಲ ಅಂದ್ಬಿಟ್ಟು ಮೊದಲೇ ಒಂದು ಕಪ್ನ ಟೀ ಕುಡಿದ್ಬಿಟ್ಟು ಆಮೇಲೆ ಗ್ಯಾಸ್ನ ಒರೆಸ್ಕೊಂಡೆ. ಮತ್ತಿನ್ನೇನು ಮಾಡೋದು ಬೇಡ ಗ್ಯಾಸ್ ಮೇಲೆ ಅಂದ್ಕೊಂಡು ಎಲ್ಲ ಎತ್ತಿಟ್ಟು ಮೆಣಸಿನ್ಕಾಯಿನೆಲ್ಲ ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ಟೆ. ಅದು ಐಸ್ ಕ್ರೀಮ್ ಡಬ್ಬನೇ, ಅದು ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಕವರಲ್ಲಿ ಎತ್ತಿಟ್ಟಿದ್ದೆ. ಒಂದು ಐಸ್ ಕ್ರೀಮ್ ಡಬ್ಬ ಖಾಲಿ ಇದ್ದಿದ್ದರಿಂದ ಅದಕ್ಕೆ ಹಾಕಿಟ್ಟೆ. ನೆಕ್ಸ್ಟು ಕೆಳಗಡೆ ಶೆಲ್ಫು, ಆಮೇಲೆ ಬಾಕ್ಸ್ಗಳು, ಆಮೇಲೆ ಮಿಕ್ಸಿ ಅವೆಲ್ಲನೂ ಒರೆಸ್ಕೊಂಡೆ. ಬಿನ್ಗೆ ಎಲ್ಲ ತೆಗ್ದಿಟ್ಬಿಟ್ಟು ಅಲ್ಲೆಲ್ಲ ಧೂಳು ಹೊಡ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಒಂದು ಸಲ ಒರೆಸಿದ್ರೆ ಸಾಕು. ಒಂದು ಸಲ ನೀರು ಬಟ್ಟೆ ಮಾಡ್ಕೊಂಡು ಒರೆಸ್ಬೇಕು, ಒಂದು ಸಲ ಮಾಮೂಲಿ ವೆಟ್ ಕ್ಲಾತ್ ಇಟ್ಕೊಂಡು ಒರೆಸಿದ್ರೆ ಫುಲ್ ಕ್ಲೀನ್ ಆಗುತ್ತೆ ಶೆಲ್ಫು. ಯಾವುದೇ ಥರ ಡಿಶ್ ವಾಷರು ಅದು ಇದು ಹಾಕೆಲ್ಲ ಹಾಳು ಮಾಡೋಕೆ ಹೋಗ್ಬಿಡ್ರಿ. ಅದರಲ್ಲೂ ಈ ಸ್ಕ್ರಬ್ಬರೆಲ್ಲ ಇಟ್ಕೊಂಡೆಲ್ಲ ಉಜ್ಜುತ್ತಾರೆ. ಸ್ಟೀಲ್ ಸ್ಕ್ರಬ್ಬರೆಲ್ಲ ಇಟ್ಕೊಂಡು ಉಜ್ಜೋದ್ರಿಂದ ಅದೆಲ್ಲ ಗಾರ್ ಆಗಿರೋ ಥರ ಕಾಣಿಸುತ್ತೆ. ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದಷ್ಟು ಬಟ್ಟೆಲೇ, ಇಲ್ಲಾಂದರೆ ಹಂಗೂ ಎಣ್ಣೆ ಜಿಡ್ಡು ಜಾಸ್ತಿ ಇತ್ತು ಅನ್ನೋದಾದರೆ ಸ್ವಲ್ಪ ಸರ್ಫ್ ನೀರನ್ನ ಮಾಡಿಕೊಂಡು ಒರೆಸಿ ಆದಷ್ಟು ಹೋಗುತ್ತೆ. ಇಲ್ಲಾಂದರೆ ಮಾಮೂಲಿ ಪೇಪರ್ಗಳ್ನ ಹಾಕ್ಬಿಡಿ, ನ್ಯೂಸ್ ಪೇಪರ್ ಅದು ಇದು ಇರುತ್ತಲ್ಲ ಅದನ್ನ ಹಾಕೋದ್ರಿಂದ ಎಣ್ಣೆ ಅವಾಯ್ಡ್ ಆಗುತ್ತೆ. ಹಾಗಾಗಿ ಎಷ್ಟೇ ಎಣ್ಣೆ ಆದ್ರೂ ಜಿಡ್ಡು ಇರೋದಿಲ್ಲ ಅಷ್ಟಾಗಿ. ನಾವು ಆರಾಮಾಗಿ ಒಂದು ಸಲ 2 ಸಲನೇ ಒರೆಸ್ತಿದ್ದಾಗೇ ಕ್ಲೀನ್ ಆಗುತ್ತೆ. ನಾನು ಈ ಕಿಚನ್ನ ಕ್ಲೀನ್ ಮಾಡೋಕ್ಕೆ ಸುಮಾರು ಒಂದು 2 ಅವರ್ ಆದರೂ ತೊಗೊಂಡಿದ್ದೆ ಅನಿಸುತ್ತೆ. ಏಕೆಂದರೆ ಅಷ್ಟು ಸೋಂಬೇರಿ ಥರ ಒಂದು ಸಲ ಟೀ ಕುಡಿಯೋದು ಅಷ್ಟೆಲ್ಲ ಮೇಲಿಂದೆಲ್ಲ ತೆಗಿಬೇಕಿತ್ತಲ್ಲ, ಹಾಗಾಗಿ ಟೀ ಕುಡಿಯೋದು, ಸ್ವಲ್ಪ ಹೊತ್ತು ಫೋನ್ ನೋಡೋದು, ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಹಾಗಾಗಿ ಕ್ಲೀನ್ ಮಾಡಿಕೊಂಡೆ. ನೋಡಿ ಕೊನೆಗೂ ಇಷ್ಟೆಲ್ಲ ಕ್ಲೀನ್ ಮಾಡಿ ಮುಗಿಸ್ದೆ. ಇವಾಗ ಸ್ವಲ್ಪ ಮನೆ ಒಳಗಡೆ ಅಂದರೆ ಕಿಚನ್ಗೆ ಎಂಟ್ರಿ ಕೊಡೋಕ್ಕೆ ಏನೋ ಒಂಥರ ಖುಷಿ ಇವಾಗ ಎಷ್ಟೊತ್ತು. ಏಕೆಂದರೆ ನಮ್ಮ ಹೆಣ್ಮಕ್ಳು ಸಾಮ್ರಾಜ್ಯನೇ ಅದು, ಯಾವಾಗಲೂ ಎನಿ ಟೈಮ್ ಕಿಚನಲ್ಲೇ ಇರ್ತೀವಿ. ಹಾಗಾಗಿ ಕಿಚನ್ ಮೊದಲು ಕ್ಲೀನಾಗಿದ್ದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.